ಬಜೆಟ್ ಅಧಿವೇಶನದ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಹೈ ವೋಲ್ಟೇಜ್ ಡ್ರಾಮಾ ಕ್ರಿಯೇಟ್ ಆಗಿದೆ. ಸಿದ್ದರಾಮಯ್ಯ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆಯಂತೆ. ಹೈಕಮಾಂಡ್ ಅಂಗಳದಲ್ಲಿ ಸಚಿವರ ಹಣೆ ಬರಹ ನಿರ್ಧಾರವಾಗಲಿದೆ. ಸಿದ್ದು ಸಂಪುಟದಲ್ಲಿ ವಿಕೆಟ್ಗಳ ಪತನ ಆಗಲಿದ್ದು ಪರ್ಫಾರ್ಮೆನ್ಸ್ ಕಡಿಮೆ ಇರುವಂತಹ ಸುಮಾರು 10ಕ್ಕೂ ಹೆಚ್ಚು ಸಚಿವರ ಕುರ್ಚಿ ಅಲುಗಾಡ್ತಾ ಇದೆ. ಬಜೆಟ್ ಅಧಿವೇಶನದ ಬಳಿಕ ಪುನರ್ರಚನೆಯ ವರ್ಸಸ್ ನಾಯಕತ್ವ ಹಗ್ಗಜಗ್ಗಾಟ ತೀವ್ರಗೊಳ್ಳಲಿದೆ. ರಾಜ್ಯ ರಾಜಕಾರಣದಲ್ಲಿ ಈಗ ಸಂಪುಟ ಪುನರ್ರಚನೆಯದ್ದೇ ಸದ್ದು. ಹಳೆ ಬೇರು ಹೊಸ ಚಿಗುರು ಎನ್ನುವಂತೆ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿಗಾಗಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಬೇಕಿದೆ. ಭರ್ತಿ ಡಜನ್ಗೂ ಹೆಚ್ಚು ಸಚಿವರ ತಲೆದಂಡವಾಗಲಿದೆ ಅನ್ನೋ ಚರ್ಚೆ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಹಬ್ಬಿದೆ. ಆದರೆ ಕೇರಳ, ತಮಿಳುನಾಡು ವಿಧಾನಸಭೆ ಚುನಾವಣೆ ಬಳಿಕ ಹೊಸ ಸಂಪುಟಕ್ಕೆ ಗ್ರಹಣ ಮುಕ್ತಿ ಸಿಗಲಿದೆ. ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ಲ, ನಾಯಕತ್ವ ಬದಲಾವಣೆನಾ? ಬಜೆಟ್ ಅಧಿವೇಶನ ಮುಗಿಯುತ್ತಿದ್ದಂತೆ ಸಂಘರ್ಷ ಆರಂಭ. ಅಕ್ಕಪಕ್ಕದ ಚುನಾವಣೆ ಮೇಲೆ ಹೈಕಮಾಂಡ್ ನಿರೀಕ್ಷೆ ಹೊತ್ತು ಕೂತಿದೆ. ತಮಿಳುನಾಡು, ಕೇರಳ ಎಲೆಕ್ಷನ್ಗೆ ಕರ್ನಾಟಕವೇ ಶಕ್ತಿ ಸಂಪನ್ಮೂಲ. ಆ ಚುನಾವಣೆ ಮುಗಿಯುತ್ತಲೇ ರಾಜ್ಯದ ಆಕಾಂಕ್ಷಿಗಳ ಮನದ ಆಸೆ ಮುಗಿಲಿಗೆ ಚುಂಬಿಸಲಿದೆ. ಮಂತ್ರಿ ಕನಸಿಗೆ ಹಕ್ಕಿಗಳಂತೆ ರೆಕ್ಕೆ ಮೂಡಲಿದೆ. ಮತ್ತಷ್ಟು ತಡವಾಗಲಿದೆಯಾ ಸಚಿವ ಸಂಪುಟ ಪುನರ್ರಚನೆ? ಕೇರಳ ಚುನಾವಣೆ ಮುಗಿಯೋವರೆಗೂ ನಡೆಯೋದಿಲ್ವಾ? 2.5 ವರ್ಷಕ್ಕೆ ಆಗಬೇಕಿದ್ದ ಸಂಪುಟ ಪುನರ್ರಚನೆ 16 ಕಾರಣಕ್ಕೆ ನಾಳೆ ಬಾ ಅನ್ನೋ ಸ್ಥಿತಿಗೆ ಬಂದಿದೆ. ಸದ್ಯಕ್ಕೆ 14 ಮಂದಿ ಸಚಿವರನ್ನ ಕೈಬಿಡಲು ತೀರ್ಮಾನಿಸಿರುವ ಹೈಕಮಾಂಡ್ ನೂತನ ಸಚಿವರ ಪಟ್ಟಿಯೊಂದಿಗೆ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ಮೇ, ಜೂನ್ ವರೆಗೂ ಹೈಕಮಾಂಡ್ ಯಾವುದೇ ಪುನರ್ರಚನೆ ಮಾಡೋದಿಲ್ಲ ಅನ್ನೋ ಚರ್ಚೆ ಶುರುವಾಗಿದೆ. ಈಗಾಗಲೇ ಹಿರಿಯ ಶಾಸಕರು 3-4 ಬಾರಿ ಗೆದ್ದಿರುವ 25ಕ್ಕೂ ಹೆಚ್ಚು ಹಿರಿಯ ಶಾಸಕರು ಪುನರ್ರಚನೆಗೆ ಒತ್ತಡ ಹಾಕ್ತಿರೋದು ಗುಟ್ಟಾಗಿ ಉಳಿದಿಲ್ಲ. ಮೊನ್ನೆಯಷ್ಟೇ ಡಿನ್ನರ್ ನೆಪದಲ್ಲಿ ಮೀಟಿಂಗ್ ನಡೆದಿದೆ. ಏಪ್ರಿಲ್ ಮೊದಲ ವಾರದಲ್ಲೇ ಸಿಎಂ ಸಿದ್ದು ಡೆಲ್ಲಿ ಟೂರ್. ಪುನಾರಚನೆಯ ಅಸ್ತ್ರ ಬಿಟ್ಟು ಕುರ್ಚಿ ಉಳಿಕೆಗೆ ಸರ್ಕಸ್. ರಾಜ್ಯ ಬಜೆಟ್ ಅಧಿವೇಶನ ಅಂತ್ಯವಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ದಂಡಯಾತ್ರೆ ಕೈಗೊಳ್ಳುವ ನಿರೀಕ್ಷೆ ಇದೆ. ನಾಯಕತ್ವ ಬಿಕ್ಕಟ್ಟು ಪರಿಹಾರಕ್ಕೆ ರಾಹುಲ್ ಗಾಂಧಿ ಬುಲಾವ್ ನೀಡುವ ಮೊದಲೇ ಪುನರ್ರಚನೆ ಅಸ್ತ್ರ ಪ್ರಯೋಗಿಸಿ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಸರ್ಕಸ್ ನಡೆಸಲಿದ್ದಾರೆ. ಆದರೆ ಸಿಎಂ ಪ್ರವಾಸದ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಕೂಡ ಹೈಕಮಾಂಡ್ ಭೇಟಿಗೆ ಸಿದ್ಧತೆ ನಡೆಸುತ್ತಿದ್ದಾರೆ. ನಾಯಕತ್ವಕ್ಕೆ ಪಟ್ಟು ಹಿಡಿಯುವ ಡಿಕೆಶಿ ಸ್ಥಳೀಯ ಸಂಸ್ಥೆ ಚುನಾವಣೆ ನೇತೃತ್ವ ಒಪ್ಪಿಸಲು ಮನವಿ ಸಲ್ಲಿಸಲಿದ್ದಾರೆ. ಬೈ ಎಲೆಕ್ಷನ್ಗೂ ಮೊದಲೇ ಚೆಕ್ಮೇಟ್ ಇಟ್ಟ ಸಿಎಂ ಡಿಸಿಎಂ. ಬಿಜೆಪಿಯ ವೀರಣ್ಣ ಚರಂತಿಮಠ ಸಹೋದರನ ಮನೆಗೆ ಭೇಟಿ. ಈ ಮಧ್ಯೆ ಮುಂದಿನ ವಾರ ಪಂಚರಾಜ್ಯಗಳಿಗೆ ಚುನಾವಣೆ ಘೋಷಣೆಯಾಗುವ ಸಾಧ್ಯತೆ ಇದೆ. ಇದೇ ವೇಳೆ ಬಾಗಲಕೋಟೆ ಉಪಚುನಾವಣೆ ದಿನಾಂಕ ಪ್ರಕಟವಾಗಲಿದೆ. ಶಾಸಕ ಮೇಟಿ ನಿಧನದಿಂದ ತೆರವಾದ ಬಾಗಲಕೋಟೆ ಕ್ಷೇತ್ರ ಉಳಿಸಿಕೊಳ್ಳಲು ಕಾಂಗ್ರೆಸ್ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ. ಸೈಲೆಂಟ್ ಪಾಲಿಟಿಷಿಯನ್ ಸತೀಶ್ ಜಾರಕಿಹೊಳಿ ಹೂಡಿದ ಈ ಅಸ್ತ್ರಕ್ಕೆ ಬಿಜೆಪಿ ತಬ್ಬಿಬ್ಬಾಗಿದೆ. ಇವತ್ತು ಬಾಗಲಕೋಟೆಗೆ ಆಗಮಿಸಿದ್ದ ಸಿಎಂ ಡಿಸಿಎಂರನ್ನ ಮಾಜಿ ಶಾಸಕ ಬಿಜೆಪಿ ಹಿರಿಯ ನಾಯಕ ವೀರಣ್ಣ ಚರಂತಿಮಠ ಅವರ ಸಹೋದರನ ನಿವಾಸಕ್ಕೆ ಸತೀಶ್ ಕರೆತಂದಿದ್ದಾರೆ. ನವನಗರದಲ್ಲಿರುವ ಮಲ್ಲಿಕಾರ್ಜುನ ಚರಂತಿಮಠ ಮನೆಗೆ ಆಗಮಿಸಿದ ಸಿದ್ದರಾಮಯ್ಯ ಡಿಕೆಶಿಗೆ ಅದ್ದೂರಿಯಾಗಿ ಸ್ವಾಗತ ಸಿಕ್ಕಿದೆ. ಮಲ್ಲಿಕಾರ್ಜುನ್ ನಿವಾಸದಲ್ಲಿ ಟಿಫನ್ ಮೀಟಿಂಗ್ ಮಾಡಿದ್ದು ಕ್ಷೇತ್ರದಲ್ಲಿ ಸಂಚಲನ ಸೃಷ್ಟಿಸಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.